ವಾಣಿ, ನೀನು ಮನೇಲೇ ಇರು. ವಾಣಿ, ನೀನಿಲ್ಲೇ ಇದ್ದು ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊ. ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡು. ಸರಿ ಅಮ್ಮೋರೆ. ಇವಳು ಮಾಡೋ ಸಮಾವೇಶಕ್ಕೆ ಯಾರೋ ಸಹಾಯ ಮಾಡೋದು ಯಾಕೋ ಕೇಳು ರಾಹುಲ್. ಇವತ್ತು ಪೂಜೆ ಮುಖ್ಯ ಆಗಿರೋದ್ರಿಂದನೇ ನಾನು ಗುಡಿಗೆ ಬರ್ತಾ ಇರೋದು. ಮನೇಲಿ ಎಲ್ಲ ಫೈಲ್ಸ್ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಅವರೆಲ್ಲ ಬರ್ತಿದ್ದಾರೆ. ಮನೆ ಕೆಲಸನ ಆಫೀಸ್ ಕೆಲಸನ ಒಟ್ಟಿಗೆ ಮಾಡಬಾರ್ದು ನೋಡಬಾರ್ದು ಅಂತ ಹೇಳಿದ್ರೆ ಯಾಕರ್ಥ ಆಗಲ್ಲ? ನನಗೆ ಅರ್ಥ ಆಗದಿರೋ ವಿಷಯ ಅಲ್ಲ ಇದು. ದೇವಸ್ಥಾನದಲ್ಲಿ ಫ್ಯಾಮಿಲಿ ಎಲ್ಲ ಇರ್ತಾರೆ, ಮನೇಲಿ ವಾಣಿ ಇದ್ರೆ ಎಲ್ರಿಗೂ ಸೇಫ್. ಹೆಚ್ಚು ಡಿಸ್ಕಸ್ ಮಾಡುವಂಥ ವಿಷಯ ಏನೂ ಇಲ್ವಲ್ಲ ರಾಹುಲ್? ಹೊರಡೋಣ. ಸರಿ ಮೇಡಮ್. ಬೇಕಂತಾನೆ ಮಾಡಿದಾರಮ್ಮ ಆ ರಾಕ್ಷಸಿಗಳು. ಹಾಗೆಲ್ಲ ಹೇಳ್ಬೇಡಮ್ಮ, ಇರ್ಲಿ ಬಿಡು. ಉಮಾ ಮಹೇಶ್ವರ ಕಲ್ಯಾಣ ಚೆನ್ನಾಗಿ ನಡಿಬೇಕು. ವಾಗ್ದೇವಮ್ಮನ ರಾಹುಲ್ ಅವರನ್ನ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಅದೃಷ್ಟ ನಂಗಿಲ್ದಂಗಾಯ್ತು.
ಯಾರೋ ಮೆಂಟಲಿ ಡಿಸ್ಟರ್ಬ್ ಪರ್ಸನ್ ಥರ ಇದ್ದಾರೆ. ಬಾ ನವ್ಯ. ನಮಸ್ಕಾರ. ಈ ವರ್ಷ ಕಾರ್ತಿಕ ಮಾಸದಲ್ಲಿ ಉಮಾಮಹೇಶ್ವರ ಕಲ್ಯಾಣೋತ್ಸವ ನೀವು ನಡೆಸ್ತಿರೋದು ನಿಜವಾಗ್ಲೂ ತುಂಬಾ ಸಂತೋಷವಾಗ್ತಿದೆಯಮ್ಮ. ನಾವು ಮಾಡ್ತಿರೋದಲ್ಲ ಪುರೋಹಿತ್ರೆ, ಆ ಶಿವನೇ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾನೆ. ಓಂ ನಮಃ ಶಿವಾಯ. ಇವಳಿಗೆ ಏನ್ ಮಾಡಿದ್ರು ಪಾಪ ಇಲ್ಲ. ದೊಡ್ಡ ಪ್ಲಾನ್ ಮಾಡಿ ಇವಳನ್ನ ತಡೆದ್ರು ಗೋಡೆಗೆ ಹೊಡೆದಿರೋ ಬಾಲ್ ಹಾಗೆ ಹೇಗ್ ಬರ್ತಿದ್ದಾள் ನೋಡು. ಎಲ್ಲರೂ ಸಂತೋಷವಾಗಿದ್ರೆ ಅವಳಿಗೆ ಕೈ ಕಾಲೇ ಆಡಲ್ಲ ಅನ್ಸತ್ತಮ್ಮ. ಅದಕ್ಕೆ ಮೇಡಮ್ ಬೇಡ ಅಂತ ಹೇಳಿದ್ರು ಹುಡುಕೊಂಡ್ ಬಂದಿದ್ದಾಳೆ. ಮೇಡಮ್ ಬೇಡ ಅಂತ ಹೇಳಿದ್ರು ಸರಸು ಯಾಕೆ ಬರ್ತಿದ್ದಾಳೆ? ಮೇಡಮ್ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಮ್ಮ, ಮೊದಲು ಸ್ವಾಮಿಗೆ ಅಭಿಷೇಕ ಮಾಡಿ ನಂತರ ಉಮಾಮಹೇಶ್ವರ ಕಲ್ಯಾಣ ಕಾರ್ಯಕ್ರಮ ಶುರು ಮಾಡೋಣ. ಸರಿ ಪುರೋಹಿತ್ರೆ. ನೋಡ್ದ್ಯಾ ವಾಗ್ದೇವಿ, ನೀನ್ ಬೇಡ ಅಂದ್ರೂ ಎಷ್ಟು ಧೈರ್ಯ ಮಾಡಿ ಬಂದಿದ್ದಾಳೆ. ನಿನ್ನ ಮಾತು ಅಂದ್ರೆ ಸ್ವಲ್ಪನೂ ಲೆಕ್ಕಕ್ಕಿಲ್ಲ. ಇವತ್ತೇಳು ಕತೆ ಮುಗೀತು. ಅಮ್ಮರೇ, ಐ ಸೆಟ್ ಸ್ಟಾಪ್ ಇಟ್. ನಾನಂದ್ರೆ ಲೆಕ್ಕಕ್ಕಿಲ್ವಾ? ನನ್ನ ಮಾತಿಗೆ ಬೆಲೆ ಇಲ್ವಾ? ನಾನು ಬೇಡ ಅಂತ ಹೇಳಿದ್ರು ಕೇಳೋದಿಲ್ವಾ? ಎಷ್ಟು ಪೊಗ್ರು ನಿನ್ಗೆ? ನಿನ್ನೆ ಅಮ್ಮರೇ, ಅದು ಮಾತಾಡ್ಬೇಡ. ಅದಕ್ಕೆ ಹೇಳಿದ್ದು, ಅಂಕೆ ಇಲ್ಲದ ಕೋತಿ ಲಂಕೆ ಸುಡ್ತು ಅನ್ನೋ ಹಾಗೆ ಎಷ್ಟು ಹೇಳಿದ್ರು ಕೇಳ್ದೆ ಇವಳನ್ನ ನೆತ್ತಿ ಮೇಲೆ ಇರಿಸ್ಕೊಂಡ್ರಿ. ವಾಣಿ, ನೀನು ಮನೇಲೇ ಇರು. ಏನ್ ವಾಗ್ದೇವಿ ಮಾತಾಡ್ತಾನೆ ಇಲ್ಲ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ನೆ ಮಾತಾಡು. ಅಮ್ಮೋರೆ, ನಿಮ್ ಮಾತಿಗಾಗಲ್ಲ ಅಂತ ಸಾಹಸ ಮಾಡೋಷ್ಟು ಶಕ್ತಿ ನನಗಿಲ್ಲ. ಧೈರ್ಯ ಅಂತೂ ಮೊದಲೇ ಇಲ್ಲ. ಮತ್ತ್ಯಾಕ್ ಬಂದೆ? ಸಂತೋಷವಾಗಿರ್ತಾರೆ, ಅದನ್ನ ಹಾಳು ಮಾಡೋಣ ಅಂತ ಬಂದ್ಯಾ? ವನಜಾ, ನೀನ್ ಸುಮ್ಮನೆ ಇರು. ನೀನು ಹೇಳೋ ಕಾರಣ, ನೀನು ಬಂದಿರೋ ಉದ್ದೇಶ ಎರಡು ಸರಿಯಾಗಿಲ್ದೆ ಹೋದ್ರೆ ಈ ದೇವಸ್ಥಾನದಲ್ಲಿ ಇಲ್ಲೇ ಇರಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹೇಳು. ಅಮ್ಮೋರೆ,
ಕಲ್ಯಾಣೋತ್ಸವಕ್ಕೆ ಅಂತ ಸ್ವಾಮಿಗೋಸ್ಕರ ನೀವು ಮಾಡಿಸಿರೋ ಹಾರ, ಅಮ್ಮನವ್ರಿಗೋಸ್ಕರ ಪ್ರತ್ಯೇಕವಾಗಿ ಎತ್ತಿಟ್ಟಿರೋ ಸೀರೆ, ದೀಪಾರಾಧನೆಗೆ ಅಂತ ಇಟ್ಟಿರೋ ವಸ್ತು, ಇದನ್ನೆಲ್ಲ ನೀವು ಮನೇಲೆ ಮರ್ತು ಬಂದಿದ್ರಮ್ಮ, ಅದಕ್ಕೆ ತಗೊಂಡು ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಈಗ ಅರ್ಥ ಆಯ್ತಾ ಇವಳು ಯಾಕೆ ಬಂದಿದ್ದು ಅಂತ. ಬಾಯಿಗೆ ಬರೋ ಪ್ರಶ್ನೆ ಕೇಳೋದಷ್ಟೇ ಅಲ್ಲ, ಉತ್ತರ ಕೊಡೋಕೆ ಅವಕಾಶನೂ ಕೊಡಬೇಕು. ಹಾಗಲ್ಲ ಅಣ್ಣ, ಎಲ್ಲ ವಸ್ತುಗಳನ್ನ ಇಟ್ಟಿದ್ದೀನಿ ಅಂದ್ಲಲ್ಲ, ಇದೊಂದು ಹೇಗ್ ಮರ್ತೋಯ್ತು ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಬರ್ಬೇಕು ಅಂತಾನೆ ಏನಾದ್ರೂ? ಅಯ್ಯೋ ಇಲ್ಲ ಅಮ್ಮೋರೆ, ಈ ವಸ್ತು ಎಲ್ಲ ಮೊದಲೇ ಕಾರಲ್ಲಿ ಇಟ್ರೆ ಅನ್ನೋ ಅನ್ಕೊಂಡೆ, ನಾನು ನೋಡಿರ್ಲಿಲ್ಲ. ಸರಿ, ತಂದು ಕೊಟ್ಟಿಯಲ್ಲ, ಇನ್ನಿಲ್ಲಿಂದ ಹೊರಡು. ಕೊಡೆ ಇಲ್ಲಿ. ನಿಂತ್ಕೊಳ್ಳಮ್ಮ. ನೀನು ಈ ವಸ್ತುಗಳು ತರದೇ ಇದ್ದಿದ್ರೆ ಪೂಜೆಗೆ ತುಂಬಾ ಲೇಟ್ ಆಗ್ತಾ ಇತ್ತು. ನೀನು ನಮಗೋಸ್ಕರ ಇಷ್ಟು ದೂರ ಬಂದು ಪೂಜೆನೂ ನೋಡದೆ ಆ ಪುಣ್ಯ ಪಡ್ಕೊಳ್ದೆ ಹೇಗೆ ಹೋಗ್ತೀಯ? ಕಲ್ಯಾಣ ಆಗೋವರೆಗೂ ಇಲ್ಲೇ ಇರು. ಸರಿ, ಬನ್ನಿ, ಪೂಜೆಗೆ ಟೈಮ್ ಆಗ್ತಿದೆ. ರಾಮೇಶ್ವರಕ್ಕೆ ಹೋದ್ರೂ ಈ ಶನೀಶ್ವರ ಬಿಡ್ಲಿಲ್ವೇ? ದಿಸ್ ಲೇಡಿ ಇಸ್ ನಾಟ್ ಶನೇಶ್ವರ ಅಮ್ಮ, ಅದಕ್ಕೂ ಜಾಸ್ತಿನೇ. ಇನ್ನು ಇವ್ರ ಓವರ್ ಆಕ್ಟಿಂಗ್ ನ ಯಾರಿಂದನೂ ತಡೆಯಕ್ಕಾಗಲ್ಲ. ನಡಿ ಬನ್ನಿ. ನನ್ನ ಮಗನ ಜೊತೆ ಮದುವೆ ಬೇಡ ಅಂದವರು ಗುಡಿಯಲ್ಲಿ ಉಮಾಮಹೇಶ್ವರಿ ಕಲ್ಯಾಣ ಮಾಡಿಸ್ತಾ ಇದ್ದಾರ. ಅವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿರೋ ದೇವರು ನನಗೂ ಒಂದು ಅವಕಾಶ ಕೊಡದೇ ಇರ್ತಾನ. ನೋಡ್ತೀನಿ, ಆ ಅವಕಾಶಕ್ಕೆ ನಿಜವಾಗ್ಲೂ ನಾನು ವೆಯ್ಟ್ ಮಾಡ್ತೀನಿ. ನನಗೀಗ ಇರೋ ಬಲ ನೀನೊಬ್ಳೆ. ಆ ಮನೇಲಿರೋ ಅಷ್ಟು ಕಾಲ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನೋಡ್ಕೊ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ವಿಷಯ ನಾನು ನೋಡ್ಕೋತೀನಿ. ಫೋಟೋ, ನನ್ನ ಫೋಟೋ. ಫೋಟೋ. ಏಯ್, ಯಾರೋ ನೀನು? ರೋಡ್ ಮಧ್ಯೆ ಆಟ ಆಡ್ತಾ ಇದೀಯಾ? ನಾನು ಬ್ರೇಕ್ ಹಾಕೋದು ಒಂದು ಕ್ಷಣ ಲೇಟ್ ಆಗಿದ್ರು ಸತ್ತು ಹೋಗ್ತಾ ಇದ್ದೆ. ನನ್ನ ಫೋಟೋ, ನನ್ನ ಫೋಟೋ. ಏಯ್, ಫೋಟೋ ಇಲ್ಲ, ಏನೂ ಇಲ್ಲ, ಹೋಗ ಕಡೆ. ಯೂಸ್ಲೆಸ್ ಫೆಲೋ. ಫೋಟೋ
ಈ ರೀತಿ ರೋಡ್ ಸೆನ್ಸ್ ಇಲ್ದಿರೋ ಹುಚ್ಚರಿಂದಾನೆ ಆಕ್ಸಿಡೆಂಟ್ ಎಲ್ಲ ಆಗೋದು. ಛೆ. ದೇವ್ರಿಗೂ ಗೊತ್ತು ನನಗ್ ಬೇಕಾಗಿರೋ ಆಯುಧ ಎದುರಿಗೆ ಬಂದಿದೆ. ಅಂದ್ರೆ ಸರಸುಗೆ ಇದಕ್ಕೂ ಮುಂಚೆ ಮದುವೆ ಆಗಿದೆ. ಬಿಡಬಾರದು. ಇದು ಇಂಥ ಗೋಲ್ಡನ್ ಆಪರ್ಚುನಿಟಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ನನ್ನ ಮಗನ ಮೋಸ ಮಾಡಿದವರು ಅಂದ್ಲಲ್ಲ, ಅವಳ ಲೈಫ್ನ ಇನ್ಯಾವತ್ತೂ ಸರಿ ಆಗ್ದಿರೋ ಹಾಗೆ ಹಾಳು ಮಾಡಿ ಮದುವೆ ಮಾಡಿಕೊಂಡು ರಹಸ್ಯವಾಗಿ ಜೀವನ ಮಾಡ್ತಿರೋ ಇವಳು ಬದುಕನ್ನ ತಿಕ್ಕಪಾಲ್ ಮಾಡ್ತೀನಿ. ಇವನೆಲ್ಲೋದ? ಅಮ್ಮ, ಇಲ್ಲಿವರೆಗೂ ಸ್ವಾಮಿಗೆ ಅಭಿಷೇಕ ಮಾಡಾಯ್ತು. ಇನ್ನು ಉಳಿದಿರೋದು ಉಮಾಮಹೇಶ್ವರ ಕಲ್ಯಾಣೋತ್ಸವ ಮಾತ್ರ. ಈ ಫೋಟೋ ನಿಮ್ಗೆಲ್ ಸಿಕ್ತು? ಗಾಳಿಲ್ ಹಾರು ಬಂತು. ಇಷ್ಟು ದಿನ ಸರಸು ಮದುವೆ ಆಗ್ದಿರೋ ಕುಮಾರಿ ಅಂದ್ಕೊಂಡಿರೋ ವಾಗ್ದೇವಿ ಫ್ಯಾಮಿಲಿಗೆ ಅವಳು ಆಲ್ರೆಡಿ ಯಾರಿಗೂ ಶ್ರೀಮತಿ ಅನ್ನೋ ಅವಕಾಶ ಸಿಕ್ಕಿದೆ. ಸುಳ್ಳು ಅಂದ್ರೆ ಸಿಡಿದು ಬೀಳೋ ವಾಗ್ದೇವಿ ಸರಸು ಮಾಡಿರೋ ಮೋಸಕ್ಕೆ ಒಂದು ರೇಂಜಲ್ಲಿ ಬುದ್ಧಿ ಹೇಳ್ತಾಳೆ. ಎಂಗೇಜ್ಮೆಂಟ್ ದಿನ ಆಗಿರೋ ಅವಮಾನ ನಿಜ ಹೇಳಬೇಕು ಅಂತ ಹೊರಟ್ರೆ ಆ ಕುಟುಂಬ ತೋರಿಸಿರೋ ಅಗೌರವ ಎಲ್ಲದ್ರ ಮೇಲೆ ನಾನು ಪ್ರತಿಕಾರನ ತೀರಿಸ್ಕೋತೀನಿ. ಸರಸು ಕುತ್ತಿಗೆಗೆ ತಾಳಿ ಕಟ್ಟಿರೋ ಹುಚ್ಚನ ಹೇಗಾದ್ರೂ ಮಾಡಿ ಹುಡುಕಿ ಅಂತ ನಮ್ಮವ್ರಿಗೆ ಹೇಳಿದ್ದೀನಿ. ಅವನೇನಾದ್ರೂ ಸಿಕ್ಕಿದ್ರೆ ಸರಸು ನಮ್ಮ ಕೈಲಿ ಲಾಕ್ ಆದಾಗೆ. ಇಷ್ಟೊಂದು ಬೇಗ ಇಂಥ ಆಪರ್ಚುನಿಟಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಮ್ಮ. ಎಕ್ಸ್ಪೆಕ್ಟ್ ಮಾಡದೆ ಬರೋ ಅಪಾಯ ಎಷ್ಟು ಭಯಂಕರವಾಗಿರುತ್ತೆ ಅಂತ ಅವ್ರಿಗೆ, ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ವೃಂದ ಕಾಶಿಕಾಪುರಾದಿನಾಥ
ಸರ್ಸು ಪೂಜೆ ಸಾಮಾನೆಲ್ಲ ತರಕ್ ಹೋಗಿದ್ದಾಳ್ ಕಣ. ಥ್ಯಾಂಕ್ಸ್ ಅಣ್ಣ. ಕೊಡಿಲ್ಲದನ್ನ ನಾನು ಇಟ್ಕೋತೀನಿ. ಪರವಾಗಿಲ್ಲ ರಾಹುಲ್ ಅವರೇ, ಆದ್ರೆ ನೀವ್ಯಾಕೆ ಇಲ್ಲಿ ಬಂದ್ರಿ? ಇದಕ್ಕೋಸ್ಕರನಾ? ಇಲ್ವಲ್ಲ, ನಿನಗೋಸ್ಕರ. ನಿನಗೋಸ್ಕರ ಎಷ್ಟು ಹುಡುಕ್ತಾ ಇದ್ದೆ ಗೊತ್ತಾ? ಯಾಕೆ ರಾಹುಲ್ ಅವರೇ? ನಿನ್ನ ನೋಡ್ಬೇಕು ಅಂತ ಅನಿಸ್ತು. ನನ್ ನೋಡ್ಬೇಕು ಅನ್ಸೋದಲ್ಲ, ಯಾರಾದ್ರೂ ನಮ್ಮನ್ನ ನೋಡಿದ್ರೆ ಅಷ್ಟೇ ಕತೆ. ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಇದ್ದಾರೆ ಅಂತಾನೆ ನಾನು ನಿನ್ನ ಹತ್ರ ಬಂದಿದ್ದು. ರಾಹುಲ್ ಅವರೇ, ನಿಮ್ ಹಣೆ ಮೇಲೆ ವಿಭೂತಿನೇ ಇಲ್ವಲ್ಲ? ಓ, ಮರ್ತ್ಬಿಟ್ಟೆ ಸರ್ಸು. ಒಳ್ಳೆ ಕಥೆ. ಅಭಿಷೇಕ ಮಾಡೋವಾಗ ವಿಭೂತಿ ಇಟ್ಕೊಳ್ತಿದ್ರೆ ಹೇಗೆ? ಪೂಜೆ ನಡೆಯುವಾಗ ಇಟ್ಕೊಳ್ಳೋಣ ಅನ್ಕೊಂಡೆ ಸರ್ಸು. ಸರಿ ಹೋಯ್ತು ರಾಹುಲ್ ಅವರೇ, ಏನೂ ಗೊತ್ತಾಗಲ್ಲ. ಈಗ ನಿಮಗ್ ವಿಭೂತಿ ಹೇಗಿಡೋದು? ನಿನ್ನ ಹಣೆ ಮೇಲೆ ಇದೆಯಲ್ಲ, ಅದು ಸಾಕ್ಬಿಡು. ನೀನ್ ಇಟ್ಕೊಂಡ್ರೆ ನಾನು ಇಟ್ಕೊಂಡ್ ಹಾಗೇನೆ. ಅರ್ಧ ಪುಣ್ಯನೇ ಸಾಕು ಬಿಡು ನನಗೆ. ಇಲ್ಲ ಇಲ್ಲ, ಎಲ್ಲ ಪುಣ್ಯ ನಿಮ್ಗೆ ಸಿಗ್ಲಿ. ಈಗ ವಿಭೂತಿ ಹೇಗಿಡ್ಲಿ? ರಾಹುಲ್ ಅವರೇ, ಒಂದ್ ಕೆಲ್ಸ ಮಾಡ್ತೀರಾ? ಏನು ಅನ್ಕೋಬಾರ್ದು. ಏನ್ ಸರ್ಸೋದು? ಇಲ್ಲಿ ಬನ್ನಿ ಬನ್ನಿ ರಾಹುಲ್ ಅವರೇ. ಯಾಕೆ? ಒಂದ್ಸಲ ಮೊಣ್ಕಾಲಲ್ಲಿ ಕೂತ್ಕೊಳ್ಳಿ. ಉಪ್ಪು ಮೂಟೆ ಹತ್ಯಾ? ಇಲ್ಲ ರಾಹುಲ್ ಅವರೇ, ಒಂದ್ಸಲ ಕೂತ್ಕೊಳ್ಳಿ. ಈಗ ನೀವು ನಿಜವಾಗ್ಲೂ ಶಿವಭಕ್ತನ್ ತರ ಇದ್ದೀರಾ. ನನ್ನನ್ನ ಭಕ್ತನಾಗಿ ಮಾಡಿದ್ ನೀನೇ ತಾನೆ? ಪೂಜೆ ಸಾಮಾನ್ ಕೈಯಲ್ಲಿದ್ದಕ್ಕೆ ಇದನ್ ಕೆಳಗಿಡಬಾರ್ದು ಅಂತ ಹೀಗ್ ಮಾಡ್ದೆ ಅಷ್ಟೇ, ಏನು ಅನ್ಕೋಬೇಡಿ. ಇಷ್ಟೆಲ್ಲ ಆದ್ಮೇಲೂ ಏನು ಅನ್ಕೊಳ್ದೆ ಹೇಗಿರೋಕ್ಕಾಗತ್ತೆ ಸರ್ಸು? ಏನೇನೋ ಅನ್ಕೋಬಹುದು, ಆದ್ರೆ ದೇವಸ್ಥಾನ ಅಲ್ವಾ, ಅದಕ್ಕೆ ಏನು ಗೊತ್ತಿಲ್ಲದೆ ಇರೋ ಒಂಥರ ಸೈಲೆಂಟ್ ಆಗಿರ್ತೀನಿ. ಈ ನಡುವೆ ನಿಮ್ ಮಾತು ತುಂಬಾ ಜಾಸ್ತಿ ಆಗಿದೆ. ಸರಿ ಬನ್ನಿ, ಕಲ್ಯಾಣೋತ್ಸವಕ್ಕೆ ತಡ ಆಗ್ತಿದೆ. ಅಮ್ಮ, ನವಗ್ರಹಕ್ಕೆ ಪೂಜೆ ಮಾಡ್ಕೊಂಡ್ ಬಾರಮ್ಮ. ಸರಿ ಪುರೋಹಿತ್ರೆ. ಎಲ್ಲದಕ್ಕೂ ಒಳ್ಳೆ ಕಳ್ಸೋ ಬದಲು ನೀನ್ ಹೋಗ್ಬೋದಲ್ವೇನೆ? ಪೂಜೆ ಪುನಸ್ಕಾರ ನನಗಾಗಲ್ಲಮ್ಮ. ಪ್ರತಿ ವಿಷಯದಲ್ಲೂ ಹೀಗೆ ಮೂಗ್ ತುರ್ಸ್ಕೊಂಡ್ ಬರ್ತಾಳೆ ಅಂತಾನೆ ಇವಳು ಬರಬಾರ್ದು ಅಂತ ಅನ್ಕೊಂಡೆ. ಇವಳಾಡೋ ಆಟಕ್ಕೆ ಯಾರು ಫುಲ್ ಸ್ಟಾಪ್ ಇಡ್ತಾರೆ?
ಪ್ರವಾಹ ಪಾವಿತಸ್ಥಲೆ ತಲೇವಲಂಬ್ಯ ಲಂಬಿತಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ರುದ್ಧರಾಪದಿ ಕ್ವಚಿದ್ದಿಗಂಬರೆ ಮನೋ ವಿನೋದ ವೇತು ವಸ್ತುನಿ ಮಾಡಿದ ಉಪಕಾರ ಸಾಕು. ಕಲ್ಯಾಣ ನಡೆಯೋ ಟೈಮಲ್ಲಿ ನೀನಿಲ್ಲಿರಬಾರ್ದು. ಹೋಗೆ ಇಲ್ಲಿಂದ. ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದೆ? ನೀನಿಲ್ಲಿರೋದೇ ದೊಡ್ಡ ತಪ್ಪು. ಜಾಸ್ತಿ ತಲೆಹೊಟ್ಟೆ ಮಾಡ್ದೆ ಇಲ್ಲಿಂದ ಹೋಗ್ತಾ ಇರು. ಹಾಗಲ್ಲಮ್ಮ, ನನ್ನಿಂದ ನಿಮ್ಗೇನು ನಷ್ಟ ಆಗ್ತಿದೆ? ನನಗಾಗೋ ನಷ್ಟಕ್ಕಿಂತ ನಿನಗೆ ಸಿಗ್ತಿರೋ ಲಾಭನೇ ಜಾಸ್ತಿ ಇದೆ. ಮಾವನ್ಗೆ ನಿನ್ ಮೇಲೆ ತುಂಬಾನೇ ಸಾಫ್ಟ್ ಕಾರ್ನರ್ ಇದೆ. ನನ್ನಲ್ಲಿ ಕಾಣ್ಬೇಕಾಗಿರೋ ಪಾರ್ವತಿನ ನಿನ್ನಲ್ಲಿ ನೋಡೋದು ನಂಗಿಷ್ಟ ಇಲ್ಲ. ಕಲ್ಯಾಣ ಆಗೋವರೆಗೂ ನನ್ ಭಾವನ್ ಪಕ್ಕದಲ್ಲಿ ನಾನ್ ಮಾತ್ರ ಇರ್ಬೇಕು. ಶಿವ ಪಾರ್ವತಿ ತರ ಎಲ್ರಿಗೂ ನಾವಿಬ್ರು ಮಾತ್ರ ಕಾಣಿಸ್ಬೇಕು. ಅದಕ್ಕೆ ನೀನಿಲ್ಲಿಂದ ಹೋಗ್ಬೇಕು. ಏನಮ್ಮ, ನೀವೇ ಏನೇನೋ ಯೋಚನೆ ಮಾಡ್ಕೊಂಡು ನನ್ನನ್ನು ಹೋಗುವಂತಿದ್ದೀರಲ್ಲ. ಈ ಪೂಜೆ ಆಗೋ ತನಕ ನಾನು ಎಲ್ಲೂ ಹೋಗಲ್ಲ. ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಿದ್ರೆ ನೀವೇ ಹೋಗಿ. ಏನೇ ಅಂದೆ ನೀನು? ನಿನ್ನ ಅಮ್ಮ ನವ್ಯಮ್ಮ, ಏಯ್, ನನಗೆ ಹೊಡಿತ್ಯಾ? ಹೊಡಿಯೋದಷ್ಟೇ ಅಲ್ಲ, ಸಾಯಿಸ್ಬಿಡ್ತೀನಿ. ಇದು ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ನಮ್ಮ ನವ್ಯಮ್ಮನ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ನ ಇಲ್ಲೇ ಹೂತ್ ಹಾಕ್ಬಿಡ್ತಿದ್ದೆ. ನವ್ಯಮ್ಮನ ಮೇಲೆ ನೀನು ಕೈ ಮಾಡಿದ್ದು ಇಲ್ಲಿರೋ ಯಾರಿಗೆ ಗೊತ್ತಾದ್ರೂ ಇದು ದೇವಸ್ಥಾನ, ನೀನು ಹುಡುಗಿ ಅಂತ ಯೋಚನೆ ಕೂಡ ಮಾಡಲ್ಲ. ನಾನೇನ್ ಬೇಕಂತ ಹೊಡಿಲಿಲ್ಲ. ನಿನಗ್ ಬೀಳ್ಬೇಕಾಗಿರೋ ಏಟು ಕೈ ತಪ್ಪಿ ನವ್ಯಂಗ್ ಬಿತ್ತು. ಕೈ ತಪ್ಪೋ ಗೇ ತಪ್ಪೋ, ನೀವು ನನ್ಗೇನ್ ಮಾಡಿದ್ರು ನಾನು ತಡ್ಕೋತೀನಿ. ಆದ್ರೆ ನನ್ನವ್ರ ಮೇಲೆ ಕೈ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನೆನ್ಪಿಟ್ಕೊಳ್ಳಿ. ಬಿಟ್ಬಿಡು ಸರ್ಸು, ಇವ್ರ ಬುದ್ಧಿ ಕೋಲ್ ಕಟ್ಟಿರೋ ನಾಯಿ ಬಾಲದ ತರ. ಯಾವತ್ತೂ ನೆಟ್ಗಾಗಲ್ಲ. ಬಾ ಹೋಗೋಣ. ಏನ್ ಸರ್ಸು, ನೀನೇನಾ ಇದು? ನಿನಗೆ ಕೋಪ ಕೂಡ ಬರುತ್ತಾ? ನಮ್ ನವ್ಯಮ್ಮಂಗೆ ಯಾರಾದ್ರೂ ಏನಾದ್ರು ಅಂದ್ರೆ ಹೀಗೆ ಮಾಡೋದು. ನನ್ನೇ ಹೊಡಿತೀನಿ ಫೇಸ್ಟ್ ಮುಖದವಳೆ. ಬಿಡಲ್ಲ ಕಣೆ ನಿನ್ನ. ಮಾಡ್ತೀನಿರು ನಿನ್ಗೆ. ನವ್ಯಮ್ಮ ಬನ್ನಿ.
श्रेष्ठं सन्निवासं सयामो गोदावास वासुदेव 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 पराजिनां कुङ्कुमाक्षरा पुष्पाक्षरां समर्पयामि नित्याय शुद्धाय दिगम्बराय तस्मै नकाराय नमः शिवाय गन्धाकिनी सलिल चन्दनच्छटाय गन्धीश्वर प्रमथनाथमधीश्वराय ಗಂಡ ಹೆಂಡತಿ ಮಧ್ಯದ ಅನುಬಂಧಕ್ಕೆ ಶುದ್ಧವಾದ ಪ್ರೀತಿಗೆ ಆದರ್ಶ ಈ ಆದಿ ದಂಪತಿಗಳು. ಈ ಆದಿ ದಂಪತಿಗಳಿಗೆ ಕಲ್ಯಾಣೋತ್ಸವ ಮಾಡಿಸೋದು, ಅದರಲ್ಲೂ ಶಿವನಿಗೆ ಪ್ರೀತಿ ಪಾತ್ರವಾಗಿರೋ ಕಾರ್ತಿಕ ಮಾಸದಲ್ಲಿ ಮಾಡಿಸೋದು ನಿಜವಾಗ್ಲೂ ಎಷ್ಟೋ ಜನ್ಮದ ಪುಣ್ಯದ ಫಲ. ಆದಿ ದಂಪತಿಗಳಿಗೆ ಜೀರಿಗೆ ಬೆಲ್ಲ ನೈವೇದ್ಯ ಮಾಡಿ. ಏಯ್ ಎಲ್ಲಿಗೆ ಎಲ್ಲೋಗ್ತಾ ಇದೆಯಾ? ಒಳಗಡೆಗೆ. ಒಳಗಡೆ ಪೂಜೆ ನಡೀತಾ ಇದೆ, ಹೋಗ ಒಳಗಡೆ ಹೋಗು. ಯಜಮಾನ್ರೆ, ಉಮಾಮಹೇಶ್ವರ ಕಲ್ಯಾಣೋತ್ಸವ ಯಶಸ್ವಿಯಾಗಿ ಮುಗಿಸಿದ್ದೀರಾ. ಎಲ್ಲರೂ ಆದಿ ದಂಪತಿಗೆ ನಮಸ್ಕಾರ ಮಾಡಿ. ಇನ್ನು ಹೊರಡ್ತೀವಿ ಪುರೋಹಿತ್ರೆ. ಶುಭಂ ಭೂಯಾತ್. ಚೆನ್ನಾಗಿದೀಯಾ ವಾಗ್ದೇವಿ? ಚೆನ್ನಾಗಿದ್ದೀನಿ ಮೇಡಮ್. ಎಷ್ಟು ದಿನಗಳಾಗೋಯ್ತು ನಿಮ್ಮನ್ನ ನೋಡಿ. ಇವರು ನನ್ನ ಡ್ಯಾನ್ಸ್ ಗುರು, ಮೈ ಗುರು, ಮೈ ಡ್ಯಾನ್ಸ್ ಗುರು.
ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ ವಾಗ್ದೇವಿ. ಇವತ್ತಿನ ಶುಭ ದಿನದಲ್ಲಿ ನಾನು ನಿಮ್ಮನ್ನು ನೋಡ್ತಾ ಇರೋದು ನನಗೆ ತುಂಬಾನೇ ಆನಂದವಾಗಿದೆ ಅಮ್ಮ. ನಿನ್ನನ್ನು ನಾನು ನೋಡ್ತಾ ಇರೋದು ನನಗೂ ತುಂಬಾನೇ ಸಂತೋಷ ಆಗ್ತಿದೆ. ನನ್ನ ಮರ್ತು ಹೋಗಿರ್ತೀಯೇನೋ, ನನ್ನ ಗುರ್ತು ಸಿಕ್ಕಲ್ವೇನೋ ಅನ್ಕೊಂಡಿದ್ದೆ. ಹೇಗ್ ಮರಿತೀನಮ್ಮ? ನನ್ನ ನಡಿಗೆನ ನಾಟ್ಯ ಆಗಿ ಬದಲಾಯಿಸಿದ್ ನೀವು. ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ಅರಂಗೇಟ್ರಮಾಗಿ ಮಾಡಿರೋ ನಿಮ್ಮನ್ನು ಮರೆಯೋದು ಅಂದ್ರೆ ಅಮ್ಮನ ಮರ್ತ ಹಾಗೇನೆ. ನಿನ್ನಂಥ ಶಿಷ್ಯಗೆ ಗುರು ಆಗಿದ್ದು ನನ್ನ ಅದೃಷ್ಟ. ಹಾಗೆಲ್ಲ ಮಾತಾಡಬೇಡಿ ಗುರುಗಳೇ. ನಿಮ್ಮಂಥ ಗುರುಗಳ ಹತ್ರ ನಾಟ್ಯ ಕಲ್ತಿದ್ದು ನನ್ನ ಅದೃಷ್ಟ. ನೀವು ಕಲಿಸಿರೋ ವಿದ್ಯೆಗೆ, ಅದರಿಂದ ನನಗೆ ಸಿಕ್ಕಿರೋ ಹೆಸರಿಗೆ ನಾನು ಏನು ಮಾಡಿದ್ರೂ ಋಣ ತೀರ್ಸೋದಕ್ಕಾಗೋದಿಲ್ಲ. ನಿನಗಿನ್ನೂ ನಾಟ್ಯ ನೆನಪಿದ್ಯಾ ವಾಗ್ದೇವಿ? ನಾಟ್ಯ ಅನ್ನೋದು ನನ್ನ ಜೀವನದ ಒಂದು ಭಾಗ ಅನ್ನೋದನ್ನ ನೀವು ಕಲಿಸಿದ್ರೆ ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ? ಪ್ರಾಕ್ಟೀಸ್ ಮಾಡಿ ತುಂಬಾ ದಿನ ಆಗಿದ್ರು ಎಲ್ಲ ಮುದ್ರೆನೂ ನನಗೆ ನೆನಪಿದೆ. ಹಾಗಿದ್ರೆ ನಂದೊಂದು ಚಿಕ್ಕ ಕೋರಿಕೆ ನೆರವೇರಿಸ್ಕೊಡ್ತೀಯ ವಾಗ್ದೇವಿ? ನೀವು ಹಾಗೆಲ್ಲ ನನ್ನನ್ನು ರಿಕ್ವೆಸ್ಟ್ ಮಾಡಬಾರ್ದಮ್ಮ. ನೀವು ನನಗೆ ಆರ್ಡರ್ ಮಾಡ್ಬೇಕಮ್ಮ. ಹೇಳಿ, ನಾನೇನು ಮಾಡ್ಬೇಕು ಹೇಳಿ? ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಿರೋ ನೀನು ಸರಸ್ವತಿ ರೂಪದಲ್ಲಿ ವಿದ್ಯಾ ಸಾರ್ಥಕತೆ ಸಾಧಿಸಿದೀಯಮ್ಮ. ಆದ್ರೆ ನಿನ್ನೊಳಗಡೆ ಇರೋ ನಾಟ್ಯ ಮಯೂರಿನ ನಾವೆಲ್ಲ ನೋಡಿ ಯಾವುದೋ ಕಾಲ ಆಗೋಯ್ತು. ಒಂದು ಸಾರಿ ನಿನ್ನ ನಾಟ್ಯದಿಂದ ಆ ನಟರಾಜನ ಆರಾಧನೆ ಮಾಡೋದನ್ನ ನೋಡ್ಬೇಕು ಅಂತ ಆಸೆ ಆಗ್ತದೆ. ಸರಿ ಗುರುಗಳೇ, ಗುರು ದಕ್ಷಿಣೆಯಾಗಿ ನಿಮಗೋಸ್ಕರ ಗೆಜ್ಜೆ ಕಟ್ತೀನಿ. ಆ ಶಿವನ ಆಶೀರ್ವಾದ ತಗೊಂಡು ನಾನು ನಾಟ್ಯ ಮಾಡ್ತೀನಿ.
ತುಂಬಾ ಚೆನ್ನಾಗಿತ್ತು.